ಸೊ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ಮತ್ತೇನೇನೆಲ್ಲ ಮೀಮ್ಸ್ ಇದೆ ನೋಡೋಣ, ತಡ ಮಾಡೋದು ಬೇಡ. ಲೆಟ್ಸ್ ಬಿಗಿನ್. ಅರದು ಕುಡಿಯೋದು ಏನಂತ ಎಲ್ಲರೂ ಕೇಳಿರ್ತಾರೆ ಜನರಲ್ ಆಗಿ, ಆದ್ರೆ ಅರದು ಕುಡಿಯೋದು ಏನಂತ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋ ನೋಡ್ಬೇಕು ಖಂಡಿತ. ನಾವು ತುಂಬಾ ಗ್ರೇಟ್ ಬಿಡು ಮಚ್ಚ. ಯಾಕೋ ಈ ಹುಡುಗಿರು ಸಾವಿರ ಖರ್ಚು ಮಾಡ್ತಾ ಇರ್ತಾರೆ ಬ್ಯೂಟಿ ಪಾರ್ಲರ್ ಮೇಕಪ್ ಅಂತ, ಒಂಚೂರು ಚೆನ್ನಾಗೇ ಕಾಣಲ್ಲ. ನಾವ್ ನೋಡಿದ್ರೆ 5 ರೂಪಾಯಿ ಕ್ರೀಮ್ ಕೂಡ ಹಚ್ಚಲ್ಲ. ಎಷ್ಟು ಸುಂದರವಾಗಿದೀವಿ ನೋಡು. ನಿನಗ್ ಗೊತ್ತಿಲ್ಲೇನೋ, 145 ದೇಶದಲ್ಲಿ ಭಾರತ 4ನೇ ಸ್ಥಾನ ಪಡೆದಿದೆ ಅತ್ಯಂತ ಸುಂದರವಾದ ಪುರುಷರ ದೇಶವೆಂದು. ಹೌದಾ? ನಮಗ್ ನೋಡಿದ್ರೆ ಇಷ್ಟೆಲ್ಲಾ ಬೆಲೆ ಇದೆ, ಆದ್ರೆ ಈ ಹುಡುಗಿಯರು ತರಕಾರಿ ತಗೊಂಡ್ ಬಾ, ಅಂಗಡಿಗೆ ಹೋಗ್ಬಾ, ನೀರ್ ತಗೊಂಡ್ ಬಾ, ಇಟ್ರು ಬಾ, ಈ ತರ ಎಲ್ಲ ಕೆಲ್ಸ ಹೇಳ್ತಾರೆ. ನಮ್ಮಂತ ಸುಂದರವಾದ ಹುಡುಗರಿಗೆ ಇಷ್ಟನ್ನು ಮರ್ಯಾದಿಲ್ವಾ? ಹುಡುಗರು ಕಷ್ಟ ಹುಡುಗರ್ಗಷ್ಟೇ ಗುರು ಅರ್ಥ ಆಗೋದು. धीरे धीरे बालमा ओ हो जरा हल्ले हल्ले चलो मोरे साजना, हम भी पीछे हैं तुम्हारे, जरा हल्ले हल्ले चलो मोरे साजना, हम भी पीछे. ಬಹುಶಃ ಅಂಗಡಿ ಸ್ವಂತಕ್ಕೆ ಹಾಕೊಂಡಿರ್ಬೇಕು ಗುರು, ತಿನ್ನಕ್ಕೆ ಅಂತ ಸಪ್ರೇಟ್ ಆಗಿ. Are you comedy me? ಡಾರ್ಲಿಂಗ್ ಅಂತ ಕರೆಯೋದು ಕ್ರಿಮಿನಲ್ ಅಫೆನ್ಸ್. ಹೌದು, ನಿಮ್ಮ ಪ್ರೀತಿ ಪಾತ್ರರು ಅಥವಾ ನಿಮ್ಮ ಆತ್ಮೀಯರನ್ನ ಬಿಟ್ಟು ಅಪರಿಚಿತರನ್ನ ಡಾರ್ಲಿಂಗ್ ಅಂತ ಕರೆದ್ರೆ ಅದು ಲೈಂಗಿಕ ಕಿರುಕುಳ ಪ್ರಕರಣ ದಾಖಲಾಗುತ್ತೆ ಎಂದು ಕೋರ್ಟ್ ಹೇಳಿದೆ. IPC 354A ಮತ್ತು 509 ಅಡಿಯಲ್ಲಿ ಇದು ಕ್ರಿಮಿನಲ್ ಅಪರಾಧವಾಗುತ್ತೆ ಅಂತ ಕೋಲ್ಕತ್ತಾ ಹೈಕೋರ್ಟ್ ಹೇಳಿದೆ. ಇಂಥವೆಲ್ಲ ರೀಲ್ಸ್ ಯಾಕಾದ್ರೂ ಬರ್ತಾವ ಕಣ್ಮುಂದೆ. ನಮಗ್ ಕರೆಯೋರು ಯಾರು ಇಲ್ಲ, ನಾವು ಬೇರೆಯವ್ರಿಗೆ ಕರೆಯೋಕ್ಕೂ ಯಾರು ಇಲ್ಲ. ಏನ್ ಮಾಡೋದು? ಯಾವ ಸೆಕ್ಷನ್ ಇದ್ರು ಏನು ಯೂಸ್ ಇಲ್ಲ. ನೀರ್ ಕೊಡು. ಅಲ್ಲೇನ್ ಮಾಡ್ತಿದ್ದೆ? ಪಕ್ಕದ ಮನೆ ಜಯಮ್ಮನ ಹತ್ರ ಮಾತಾಡ್ತಿದ್ದೆ. ಏನಂತಿದ್ರು? ಯಾವಾಗ್ಲೂ ನಿನ್ ಮಗ ಮನೇಲೆ ಇರ್ತಾನಲ್ಲ, ಬೋರ್ ಆಗಲ್ವಾ ಅಂತ ಅವ್ರು ಹೇಳ್ತಿದ್ರು. ಅದಕ್ ನೀನೇನಂದೆ? ಅದಕ್ಕೆ ನಿನ್ ಮಗಳ ನಂಬರ್ ಕೊಡು, ನನ್ ಮಗ ಮಾತಾಡ್ತಾನೆ ಅಂತ ನಾನಂದೆ. ಎಲ್ರಿಗೂ ಇದೇ ತರ ಅಮ್ಮ ಸಿಕ್ಬಿಟ್ರೆ ಯಾವ ಹುಡುಗರು ಸಿಂಗಲ್ ಆಗಿ ಇರಲ್ಲ ಗುರು. Okay, 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 okay. Okay, okay, okay. 3, 2, 1, action! ಇವತ್ತಿನ ಕಾಲದಲ್ಲಿ ಇಂಥ ಚಪ್ರಿಗಳಿಗೆ ಬೆಲೆ ಜಾಸ್ತಿ. ಯಾರಿಗಾದ್ರೂ ಅನ್ಸಿದ್ರೆ ಇದ್ರಲ್ಲೇನಪ್ಪ ಇದೆ ಅಂತ ವಿಶೇಷ ಅಂತ ಒಂದ್ ವಿಷಯ ಹೇಳ್ತೀನಿ.
ಈ ವಿಡಿಯೋಗೆ ಇರೋದು 26 ಮಿಲಿಯನ್ ವ್ಯೂಸ್. ಏನು ಮಾಡಕ್ಕಾಗದು, ಜನಕ್ಕೆ ಮೋಸ್ಟ್ಲಿ ಅಂತ ರೀಲ್ಸ್ ನೋಡಕ್ಕೆ ಇಷ್ಟ ಜಾಸ್ತಿ ಅನ್ಸುತ್ತೆ. ಕೀ ತಗೊಳ್ಳೋ. ಕಾರ್ ಪಾರ್ಕ್ ಮಾಡ್ದೇನೆ. ಹಾ ಮಾಡ್ದೆ. ಎಲ್ಲಿ? ಅಲ್ಲಿ ಹೆಣ್ಮಗು ಎಷ್ಟು ಸೇಫ್ ಆಗಿ ಕಾರ್ ಪಾರ್ಕ್ ಆಗಿದೆ ಅಂದ್ರೆ ಬೇರೆಯವ್ರು ಯಾರನ್ನು ಅಡ್ಡ ಹಾಕಕ್ ಆಗಲ್ಲ, ಆ ಗಾಡಿನೂ ಯಾರಿಗೂ ಅಡ್ಡ ಬರಲ್ಲ. ಏನ್ ಸಿಂಧು ಒಳ್ಳೆ ಎಮ್ಮೆ ತರ ಗುದ್ಕೊ ಬರ್ತೀಯ, ನೋಡ್ಕೊಂಡ್ ಬರಕ್ಕಾಗಲ್ವಾ? ಅದನ್ನೇ ಒಂದ್ ಸ್ವಲ್ಪ ಪ್ರೀತಿಯಿಂದ ಹೇಳ್ ಬಬ್ಲಿ. ಏನ್ ಒಳ್ಳೆ ಎಮ್ಮೆ ತರ ಗುದ್ಕೊಂಡ್ ಬರ್ತೀಯ, ನೋಡ್ಕೊಂಡ್ ಬರಕ್ಕಾಗಲ್ವಾ? ಜಾಸ್ತಿ ಮೂವಿಗಳು ನೋಡಿದ್ರೆ ಹಿಂಗಾಗತ್ತೆ ಲೈಫಲ್ಲಿ. My bestie after finishing her college. ಬೇರೆಯವ್ರ ಹತ್ರ ಹೋಗಿ ಕೆಲಸ ಮಾಡಕ್ ಕಷ್ಟ ಗುರು. ಅದಕ್ಕೆ ಸ್ವಂತ ಬಿಸ್ನೆಸ್ ಮಾಡೋಣ ಅಂತ ಈ ತರ ಬಿಸ್ನೆಸ್ ಆಪರ್ಚುನಿಟೀಸ್ ಹುಡುಕ್ತಾ ಇಲ್ಲ ತುಂಬಾ ಜನ. This is business. This is my sweat. I know, but I did business. Shut up. ಯಾರಿವನೋ ಇವನ್ ಯಾರ ಮಗನೋ ಕಾಣೆ ನಾ ಕಾಣೆ, ಹೆಸರೇನೋ ಯಾವೂರ ನಾಯಕನೋ ಜೊತೆಗಾರನಾಗುವನೋ. ಮೋಸ್ಟ್ಲಿ ಅದು ವೆಜ್ ಊಟ ಅನ್ಸುತ್ತೆ, ಅದಕ್ಕೆ ನಾನ್ ವೆಜ್ ಏನಾರು ಇರ್ಲಿ ಅಂತ ಬುಕ್ ಮಾಡಿ ತರ್ಸಿರ್ಬೇಕು ಆನ್ಲೈನ್ ಅಲ್ಲಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. जितने भी मौसम दिए सब नम दिए. मस्त मेला मस्त के अंदर तू है एक वंडर मुझके ಬರ್ತಾ ಬರ್ತಾ ಫ್ಯಾಷನ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ತಾ ಇದೆ ಜೀವನದಲ್ಲಿ. ಏನ್ ಹಾಕೊಂಡ್ರು ಫ್ಯಾಷನ್ ಅಂತಾರೆ. ನಾ ಚಿಕ್ಕವನಾಗಿದ್ದಾಗ ದೊಡ್ಡ ದೊಡ್ಡವ್ರಿಗೆ ಮದುವೆ ಆಯ್ತಿತ್ತು, ಈಗ ನಾ ದೊಡ್ಡವನಾಗಿನಿ ಚಿಕ್ಕ ಚಿಕ್ಕಗಳಿಗೆಲ್ಲ ಮದುವೆ ಆಯ್ತಾ. ಇದ್ಯಾಕಪ್ಪ ಇಲ್ಲಿ ಗುಂಡಿ ತೆಗಿತಾ ಇದೆ? ಅಣ್ಣ, ಚೆನ್ನಾಗಿರೋ ಹುಡುಗಿರ್ನ ಮದುವಾಗಿ ಅಂಕಲ್ಗಳನ್ನ ಉರಿಸೋ ಅಂತಂದ್ರ ಚೆನ್ನಾಗಿರೋ ಹುಡುಗಿರ್ಗಳೇ ಅಂಕಲ್ನ ಮದುವಾಗಿ ನಮ್ ಗುರಿಸ್ತಾವ್ರ ಕಣ. ಅದಕ್ಕೆ ಸಾವು ಬರೋಕ್ಕಿಂತ ಮುಂಚೆ ನಾನೇ ಹೊರಟೋಯ್ತು. ಇವಾಗ ಯಾರಪ್ಪ ನಿಮ್ಗೆ ಮದುವಾಗಿ ಉರಿಸ್ತಾ ಇರೋದು? ಅಲ್ಲಿ ನೋಡೋಣ, ಅಲ್ಲಿ ಇದನ್ನೆಲ್ಲಾ ನೋಡಿ ನಾವು ಸಿಂಗಲ್ ಆಗಿ ಬದುಕಕ್ ಅದ್ದಣ. ಅದಕ್ಕೆ ಗುಂಡಿ ಮುಚ್ಕೊಂಡ್ ನಾನೇ ಹೊಂಟೋಯ್ತೀನಿ. ಅಣ್ಣ ಈಗ ಕಣ ನೋಡ್ದೆಯಪ್ಪ, ಜಲ್ದಿ ಗುಂಡಿ ತೆಗಿ ಬಾ. ನಮ್ಮಿಬ್ಬರಿಗೂ ಜಾಗ ಸಾಲಲ್ಲ ಕಣ ಇಲ್ಲಿ. ಏನಾಗಲ್ಲ ಬಾ, ಸ್ವಲ್ಪ ಗುಂಡಿ ಅಗಲ ಮಾಡ್ಕೊಂಡ್ರೆ ಆಯ್ತು. ಸಿಂಗಲ್ ಆಗಿರೋರ್ಗೆ ಅಷ್ಟೇ ಗುರು ಸಿಂಗಲ್ ಅವ್ರ ಕಷ್ಟ ಏನು ಅಂತ ಗೊತ್ತಾಗೋದು. Hey Sri, lock the screen. Hey bye, close the door. ಸಿರಿ ಗೊತ್ತು, ಶ್ರೀ ಯಾವ್ದು ಗುರು ಹೊಸದಾಗಿ ಯಾವ್ದ್ರಲ್ಲಿ ಬಿಟ್ಟಿದ್ದಾರೆ ಗುರು ಇದು ಆಪ್ಷನ್? ಸ್ವಲ್ಪ ತಿಳ್ಕೊಬೇಕಿದೆ. Month of marriage. ರೀ ಏನ್ ಮಾಡ್ತಾ ಇದ್ದೀರಾ? ಅದು ಬಲ್ಬ್ ಬೇಕೋ ಆನ್ ಆಗ್ತಾ ಇರ್ಲಿಲ್ಲ, ಅದಕ್ಕೆ ಚೇಂಜ್ ಮಾಡ್ತಾ ಇದ್ದೀನಿ. ಅಯ್ಯೋ ನಿಮಗೆ ಏನಾದ್ರು ಆದ್ರೆ ಕಷ್ಟ. ಯಾರಾದ್ರೂ ಎಲೆಕ್ಟ್ರಿಷಿಯನ್ ಕೈಲಿ ಮಾಡ್ಸೋಣ, ನೀವು ಬನ್ನಿ ಕೆಳಗಿಳಿದು. After 5 years of marriage. ರೀ ಬರೀ ಮೊಬೈಲ್ ಇಟ್ಕೊಂಡು ಕುತ್ಕೊಳ್ಳೋದು ಅಷ್ಟೇನಾ ಕೆಲ್ಸ ನಿಮ್ಗೆ? ಬೇರೆ ಏನು ಕೆಲ್ಸ ಇಲ್ವಾ? ಮನೆಯಲ್ಲಿ ಕರೆಂಟ್ ಬರ್ತಾ ಇಲ್ಲ, ಅಲ್ಲಿ ಟ್ರಾನ್ಸ್ಫಾರ್ಮರ್ ಕಾಣ್ತಾ ಇದೆಯಲ್ಲ,
ಅಲ್ಲಿ ಹೋಗ್ಬಿಟ್ಟು ವೈರ್ ಇಟ್ಕೊಂಡು ಅಲ್ಲಾಡ್ಸ್ಬಿಟ್ಟು ಬನ್ನಿ ಹೋಗಿ. ಮೀಟರ್ ಬೋರ್ಡ್ ಹೇಳಿದ್ರು ಪರವಾಗಿಲ್ಲ, ಸೀದಾ ಟ್ರಾನ್ಸ್ಫಾರ್ಮರ್ ಹೇಳ್ಬಿಟ್ರಲ್ಲ ಗುರು. ಈ ತರ ಆಗುತ್ತೆ ಅಂತ ಯೋಚನೆ ಮಾಡಿರ್ಲಿಲ್ಲ ನಾನು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ನಿಮ್ಗೆ ಸಿಗ್ತೀನಿ ಆದಷ್ಟು ಬೇಗ ಮುಂದಿನ ವಿಡಿಯೋದಲ್ಲಿ. ಆದ್ರೆ ಪ್ರೀತಿ ತಾನೇ ವಾಪಸ್ ಸಿಗುತ್ತೆ ನಿನಗೆ, ಮತ್ತೇನೋ ಬೇಕು ನಿನಗೆ.